ಸುಂದರ ವದನವನ್ನ ತೋರಿಸ್ತೀರಾ ಪ್ಲೀಸ್? ನಾಗವಲ್ಲಿ ಏನೇ ಈ ಸರಿ ಡ್ರೆಸ್ ಹಾಕೊಂಡು ಗಂಡಸ್ರ ಮುಂದೆ ಸುಳ್ದಾಡ್ತಾ ಇದ್ಯಾ? ಗಂಡಸ್ರಲ್ಲ ಗುಂಡು. ಬಾರೋ, ನೀನು ಹಳೆ ಕಾಲದ ಮೂದೇವಿ ತರ ಇರ್ತೀಯ. ಥ್ರಿಲ್ ಸಿಗಲ್ಲ ಕಣೆ, ಅದಕ್ಕೆ ನಾನು ಈ ಡ್ರೆಸ್ ಹಾಕೊಂಡಿರೋದು. ಪಾರು ಪಾರು ನೀನ್ ಚೆನ್ನಾಡ್ಸಲ್ಲ ಅಂತ ನಾಗವಲ್ಲಿ ನೇರವಾಗಿ ಹೇಳ್ತಾಳೆ. ನಾನೇನಮ್ಮ ನೀ ಕರ್ತಿದ್ ಯಾಕಂತ ಹೇಳಿ. ಪಾರು, ನಿನ್ನ ಮಕ್ಕ ಟಿವಿಲಿ ಬರ್ಬೇಕಂತ ಆಸೆನ? ಹೌದು. ನಿನ್ಗೊಂದು ರೋಲ್ ಕೊಡಿಸ್ತಾ ಇದೀನಿ. ಹೌದನ್ರಿ, ಆದ್ರೂ ನನಗೆ ಡೈಲಾಗ್ ಹೇಳಕ್ಕೆ ಬರಲ್ವಲ್ಲ. ಡೈಲಾಗ್ ಇಲ್ವಲ್ಲ? ಅಂದ್ರೆ ಕಳ್ಳಿ ಪಾತ್ರನ? ದೇವ್ರ ಪಾತ್ರನಮ್ಮ. ನೀನು ಮಹಾಲಕ್ಷ್ಮಿ ತರ ಪ್ರತ್ಯಕ್ಷ ಆದ್ರೆ ಸಾಕು, ಜನ ಕೈ ಮುಗಿದು ಕಾಲಿ ಬೀಳ್ತಾರೆ. ದೇವ್ರ ಪಾತ್ರನ? ನೀನು ಮಹಾಲಕ್ಷ್ಮಿ ತರ ಡಣ್ ಅಂತ ಪ್ರತ್ಯಕ್ಷ ಆಗಿ ಜನರಿಗೆ ಆವಾದ ಮಾಡಿದ್ರೆ ಸಾಕು. ಒಳ್ಳೊಳ್ಳೆ ಸೀರೆ ಕೊಡ್ತಾರಲ್ವಾ? ಸೀರೆ ಏನು, ಕಿರೀಟನು ಕೊಡ್ತಾರೆ. ನೀನ್ ಬೇಕು ಅಂದ್ರೆ ಹೇಳು, 2 ಕೈ ಎಕ್ಸ್ಟ್ರಾನು ಕೊಡಿಸ್ತೀನಿ. ಬೇಡರಿ, ಈ ಕೈ ಜೊತೆ 2 ಕೈ ಹೊತ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ. ಆಗಲ್ಲ. ಶೂಟಿಂಗ್ ಮುಗ್ದು ಎಷ್ಟೊತ್ತಾಯ್ತಮ್ಮ, ಬೇಗ ಬಾ ಮನೆ ಸೇರ್ಕೊಳ್ಳೋಣ. ಸ್ವಲ್ಪ ಇರಿ. ಈ ಬಟ್ಟೆನ ಅಲ್ಲೇ ಬಿಚ್ಚಾಕಿ ಮಾಮೂಲಿ ಡ್ರೆಸ್ ಅಲ್ಲಿ ಮನೆಗೆ ಹೋಗೋಣ ಬಾ ಅಂತ. ಆದ್ರೆ ನನ್ನ ಉದ್ದೇಶ ಬೇರೆ ಇದೆ. ನಾಗವಲ್ಲಿ ನನ್ನ ಈ ಬಟ್ಟೆ ನೋಡಿ ಹೊಟ್ಟೆ ಉರ್ಕೋಬೇಕು. ಅದಕ್ಕೆ ನಾನು ಬಟ್ಟೆ ಬದಲಾಯಿಸಿ ಹೀಗೆ ಬಂದಿದ್ದೀನಿ. ಅಯ್ಯೋ, ಕಾಸ್ಟ್ಯೂಮ್ ಬಾಡಿಗೆ ಜಾಸ್ತಿ ಆಗುತ್ತಮ್ಮ. ನಮಸ್ಕಾರ ಮಾಡಿ. ನಾನು ನಿನಗೆ ನಮಸ್ಕಾರ ಮಾಡದ? ಹೌದು, ನೀವ್ ನನಗ್ ನಮಸ್ಕಾರ ಮಾಡಿದ್ರೆ ಎಲ್ರು ಬಂದು ನನಗ್ ನಮಸ್ಕಾರ ಮಾಡ್ತಾರೆ. ಚಿತ್ತು. ಆಯ್ತಮ್ಮ, ಮಹಾಲಕ್ಷ್ಮಿ ಆದಿಲಕ್ಷ್ಮಿ ನನ್ಗೆ ಅನುಗ್ರಹಿಸು. ತಥಾಸ್ತು. ನಾಗೋಲಿ ಅವ್ರ, ನೀವು ಭಾರತೀಯ ನಾರಿ ಡ್ರೆಸ್ ಹಾಕೊಂಡು ನಮಗೆ ಈ ವೇಷ ಹಾಕಿದ್ರಲ್ಲ, ಯಾಕ? ದೇವಿ ಆಜ್ಞೆ. ಮಹಾಲಕ್ಷ್ಮಿ ಪವರ್ ಏನು ಅಂತ ನನಗೆ ಈಗ ಗೊತ್ತಾಗಿದೆ. ಮಹಾಲಕ್ಷ್ಮಿ ಬಂದ ಮೇಲೆ ಇಲ್ಲಿ ಕೂರ್ಸೋದಕ್ಕೆ ತಾನೇ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು. ಭಕ್ತರೇ, ಏನಿದೆಲ್ಲ? ಯಾರಿವರೆಲ್ಲ? ಭಕ್ತರಂತೆ. ಬನ್ನಿ ಕೂತ್ಕೊಳ್ಳಿ. ನೀವು ಸಾರ್ವಜನಿಕರ ಎಲ್ಲರ ಆರಾಧ್ಯ ದೇವತೆ. ಸ್ವಲ್ಪ ಹೊತ್ತು ತೆಪ್ಪಗೆ ಮೈ ಮುಚ್ಕೊಂಡು ಕೂತಿ. ಮಹಾಲಕ್ಷ್ಮಿಯನ್ನ ಹರಿಸ್ಕೊಂಡ್ರೆ ಆರೋಗ್ಯ ಇಲ್ದಿರೋರ್ಗೆ ಆರೋಗ್ಯ ಕೊಡ್ತಾಳೆ, ಮದ್ವೆ ಆಗದಿರೋರ್ಗೆ ಮದ್ವೆ ಆಗುತ್ತೆ, ಮಕ್ಳಿಲ್ದಿರೋರ್ಗೆ ಮಕ್ಕಳಾಗುತ್ತೆ, ದುಡ್ಡು ಇಲ್ದಿರೋರ್ಗೆ ದುಡ್ಡು ಸಿಗುತ್ತೆ. ನೀವು ಕೊಟ್ರೆ 10 ಕೊಡ್ತಾಳೆ. ನೀವು 1 ಸರ ಕೊಡಿ, 10 ಸರ ಕೊಡ್ತಾಳೆ. ನೀವು 1 ಬಳೆ ಕೊಡಿ, 10 ಬಳೆ ಕೊಡ್ತಾಳೆ. ಕಣ್ಮುಚ್ಕೊಂಡು ಲಕ್ಷ್ಮೀ ಭಜನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ದೇವಿ ಹತ್ರ ಇದ್ದಿದ್ದು ಒಡವೆ ಗಂಟೆ ಮಾಯ ಆಗ್ಬಿಟ್ಟಿದೆ. ದೇವಿ ಹತ್ರ ಇರೋ ಒಡವೆನೆ ಹೋದ್ಮೇಲೆ ಇವಳಿ ಅಂತ ದೇವಿ ರೀ. ಆ ದೇವಿಗೆ ಶಕ್ತಿ ಇದ್ರೆ ಆ ಕಳ್ಳರನ್ನ ಹುಡುಕ್ಸಿ ಶಿಕ್ಷೆ ಕೊಡಕ್ ಕೇಳಿ. ಇದನ್ನ ಭಕ್ತಾದಿಗಳ ಕಡೆ ಎಸಿ ಯಾರ ಮೇಲೆ ನಿಂಬೆ ಹಣ್ಣು ಬೀಳುತ್ತೋ ಅವರೇ ಕಳ್ಳರು. ಒಡವೆಗಳನ್ನ ವಾಪಸ್ ಪಡೀತಾಳೆ. ನಮ್ಮ ಮಹಾಲಕ್ಷ್ಮಿಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕಾಗುತ್ತೆ. ಅವಳು ಏನನ್ನೂ ಬಯಸೋದಿಲ್ಲ. ನಿರಂತರವಾಗಿ 24 ಗಂಟೆ ಬಿಟ್ಟಿ ದರ್ಶನ ಕೊಡ್ತಾಳೆ. ನೀನೇನು ತಗೊಳ್ಳೋ ಹಾಗಿಲ್ವೇ? ದೇವಿಗೆ ಬಾಯಾರಿಕೆ, ಹಸಿವು, ಬಯಕೆ ಏನೂ ಆಗೋದಿಲ್ಲ. ಭಕ್ತಾದಿಗಳೇ, ಇವತ್ತಿಗಿಷ್ಟು ಸಾಕು. ನೀವೆಲ್ಲರೂ ಹೋಗ್ ಬನ್ನಿ. ಹರ ನಮ ಪಾರ್ವತೀಪತಿ. ನಾಳೆ ಭಕ್ತಾದಿಗಳು ದರ್ಶನಕ್ಕೆ ಬಂದ್ರೆ ಲಕ್ಷ್ಮಿ ಕೊಲ್ಲಾಪುರಕ್ಕೆ ಹೋದ್ಲು ಅಂತ ಹೇಳಿದ್ರಾಯ್ತು. ನಮ್ ಕಡೆ ಎಷ್ಟ್ರಿ? ನಾಗವಲ್ಲಿ ಹೇಳಿದ್ಲು, ಅದಕ್ಕೆ ಎಸ್ದೆ. ನಾಗವಲ್ಲಿ ಅವ್ರೆ, ನಮ್ಗೆ ಯಾಕೆ ಕೊಡಿಸ್ತ್ರಿ? ರೀ ಗುಂಡಣ್ಣವ್ರೆ, ನೀವ್ ಕಳ್ತನ ಮಾಡಿದ್ದನ್ನ ನನ್ ಕಣ್ಣಾರೆ ನೋಡ್ದೆ. ಅಷ್ಟೇ ಅಲ್ಲ, ನನ್ ಡ್ರೆಸ್ ನ ಹೀಯಾಳಿಸಿ